ನಿನ್ನ ಭಕ್ತನಾದ ನನ್ನನ್ನು ಉದ್ಧರಿಸು ತಂದೆ. ನಾಗಶಯನ ಹರಿ, ನಾಗಶಯನ ಹರಿ, ಈ ಪರಿ ಯೋಗ ನಿದ್ರೆಯೊಳಿಯುವುದು ಬಹು ಸೋದಿಗ. ಯೋಗ ನಿದ್ರೆಯೊಳಿಯುವುದು ಬಹು ಸೋದಿಗ. ನಾಗಶಯನ ಹರಿ. ಭಗವಾನ್ ಹೆದಸಿ ಹರಿ ಯುಗ ಯುಗದೊಳು ಅವತಾರವನೆತ್ತಿ ಗುರು ಪಾಂಡವರ ಸಹಿತ ಜಗದ ಜನರ ಗಂಗಾಟವನಿಗನು. ನಾಗಶಯನ ಹರಿ, ಈ ಪರಿ ಯೋಗ ನಿದ್ರೆಯೊಳಿಯುವುದು ಬಹು ಸೋದಿಗ. ಯೋಗ ನಿದ್ರೆಯೊಳಿಯುವುದು ಬಹು ಸೋದಿಗ. ನಾಗಶಯನ ಹರಿ. ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿ ಹರೋ ಸೂತ್ರಧಾರ. ಗುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿ ಹರೋ ಸೂತ್ರಧಾರ. ಹರಿಯ ನಟನೆಯು ಆಶ್ಚರ್ಯಕರ. ಹರಿಯ ನಟನೆಯು ಆಶ್ಚರ್ಯಕರ. ಹರಿಯ ನಟನೆಯು ಆಶ್ಚರ್ಯಕರ. ನಿಗಮ ಗೋಚರನ ಕೀರ್ತಿಯ ಪಾರ. ನಿಗಮ ಗೋಚರನ ಕೀರ್ತಿಯ ಪಾರ. ನಾಗಶಯನ ಹರಿ, ಈ ಪರಿ ಯೋಗ ನಿದ್ರೆಯೊಳಿಯುವುದು ಬಹು ಸೋದಿಗ. ಯೋಗ ನಿದ್ರೆಯೊಳಿಯುವುದು ಬಹು ಸೋದಿಗ. ನಾಗಶಯನ ಹರಿ, ನಾಗಶಯನ ಹರಿ, ನಾಗಶಯನ ಹರಿ. ಜಗದ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟು ಜಾಗೃತವಾಗಿ ಕಲ್ಪಿಸಿಕೊಂಡಿರುವನು. ಅನುಗಾಲವು ಈ ಆದಿಪುರುಷನ ಪಾದ ಸಾನ್ನಿಧ್ಯವನ್ನು ಪಡೆದಿರುವ ನನ್ನಂತ ಭಕ್ತನಲ್ಲವೇ ಸುಕೃತಶಾಲಿ. ಜಗದ ಜಾಣನೆ ವಿಶೇಷ ಶಯನನೆ. ಜಗದ ಜಾಣನೆ ವಿಶೇಷ ಶಯನನೆ. ಜಗದ ಆದಿ ವಂದನೆ ನಿನ್ನ ನಾಮ ಪಾವನ. ಜಗದ ಆದಿ ವಂದನೆ ನಿನ್ನ ನಾಮ ಪಾವನ. ಜಗದ ಜಾಣನೆ ವಿಶೇಷ ಶಯನನೆ. ಪರಮ ಪುರುಷ ಪಾಪನಾಶ ಪಾವನಾತ್ಮ ನೀನೆ. ಪರಮ ಪುರುಷ ಪಾಪನಾಶ ಪಾವನಾತ್ಮ ನೀನೆ. ಪರಿ ಪರಿಯಲಿ ಪಾಪ ಕಳೆವ ಕರುಣಾಕರ ನೀನೆ. ಪರಿ ಪರಿಯಲಿ ಪಾಪ ಕಳೆವ ಕರುಣಾಕರ ನೀನೆ. ಕರುಣೆ ತೋರಿ ಕಾಪಾಡು ಕಮಲ ನಯನನೇ. ಕರುಣೆ ತೋರಿ ಕಾಪಾಡು ಕಮಲ ನಯನನೇ. ಜಗದ ಜಾಣನೆ ಶಯನನೆ. ಜಗದಾದಿ ವಂದ್ಯನೆ ನಿನ್ನ ನಾಮ ಪಾವನ. ಜಗದ ಆದಿ ವಂದ್ಯನೆ ನಿನ್ನ ನಾಮ ಪಾವನ. ಜಗದ ಜಾಣನೆ ಶೇಷ ಶಯನನೆ. ಶೇಷ ಶಯನನೆ ಶೇಷ ಶಯನನೆ. ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ನಾನು ಕ್ಷಣ ಕಾಲ ವಿಶ್ರಮಿಸಿಕೊಳ್ಳುವೆನು.
ಸೊಬಗು ಸೊಬಗು. ಈ ಭವ್ಯ ಭವನದ ಶೃಂಗಾರ ವೈಭವ, ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇ ಚಿತ್ರದಿ ನಗುತ್ತಿವೆ, ಮುದ್ದು ಮಾಣಿಕ್ಯ ರತ್ನಗಳೇ ಕಡಕಡಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇ ಚಿತ್ರದಿ ನಗುತ್ತಿವೆ, ಮುದ್ದು ಮಾಣಿಕ್ಯ ರತ್ನಗಳೇ ಕಡಕಡಿಸುತ್ತಿವೆ. ದೇವಲೋಕಾದಿಲೋಕವೇ ಬೆರುಗಿದಂತಿದೆ, ದೇವಲೋಕಾದಿಲೋಕವೇ ಬೆರುಗಿದಂತಿದೆ. ಎನಿತು ಈ ಕೃಷ್ಣನ ಧರ್ಮದ ಸಿರಿತನ, ಎನಿತು ಈ ಕೃಷ್ಣನ ಧರ್ಮದ ಸಿರಿತನ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ವೈಭವ ವೈಭವ, ಚಿತ್ರಕಲೆಗಳ ವೈಭವ. ಏನಿ ಭವನದ ವೈಭವ, ಏನಿ ಭವನದ ಕಲಾಕೃತಿ, ಹಬ್ಬ ಮಹೇಂದ್ರನೇ ಕಂಡು ಬೆಚ್ಚಿ ಬೆರಗಾಗುವಂತಹ ಚಂದ್ರಶಿಲಾ ಫಲಕಗಳಿಂದ ಕೂಡಿದ ಚಿತ್ರಪಟಗಳು. ಏನಿ ಮಣಿದೀಪಗಳ ಸಾಲು ಸಾಲು, ಇಂದ್ರ ವರುಣಾದಿ ಯಮ ಬ್ರಹ್ಮಾದಿಗಳ ಮಂದಿರಗಳನ್ನೇ ದಿಗ್ಭ್ರಮೆಗಳಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಭವನ. ಓಹೋ, ಏನಿ ಮಣಿಮಯವಾದ ಆಸುಗಂಬಳಿ, ಚಿತ್ರ ವಿಚಿತ್ರ ವಜ್ರ ವೈಡೂರ್ಯ ಮರಕತ ಮಾಣಿಕ್ಯ ಗೋಮೌದಿಕಗಳನ್ನಿತ್ತು ಕೆತ್ತಲ್ಪಟ್ಟ ಚಿತ್ರಪಟ. ಹಬ್ಬ ದೃಷ್ಟಿ ಬೀರಿದೊಡೆಯೆಲ್ಲ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಅಪ್ಸರೆಯರ ಭಾವಭಂಗಿಗಳ ಮಧುರ ಮಿಲನ. ಭಾವಪರವಶನಾದಿ ನನಗೀ ತರದ ಭ್ರಾಂತಿ. ಚತುರ್ಸಮುದ್ರ ಪರಿವೇಷ್ಟಿತವಾದ ಧರಣಿಯ ಸಿರಿ ಸಂಪತ್ತುಗಳಿಗೆ ಭದ್ರಾಡಳಿತಪತಿಯಾಗಿ ರಾಜಾದಿರಾಜರಿಂದ ಜೈ ಜೈ ಎಂದು ಜೈಕಾರ ಮಾಡಿಸಿಕೊಂಡು ಸಕಲ ರಾಜ ಲಾಂಛನಗಳಿಂದ ಸತ್ಕರಿಸಿಕೊಂಡು ಕ್ಷತ್ರಿಯ ಕುಲಾಲಮನಾಗಿ ಆಪ್ತ ಜನ ಪರಿಪಾಲಕನಾಗಿ ಶತ ಸಹೋದರರಿಗೆ ಅಗ್ರಜನಾಗಿ ಚಂದ್ರ ಕುಲೋದ್ಭವನಾಗಿ ಗಾಂಧಾರಿ ದೇವಿಯ ಗರ್ಭ ಸಂಜಾತನಾಗಿ ಶತ ಸಹೋದರರಿಗೆ ಅಗ್ರಜನಾಗಿ ಅಖಂಡ ಭರತ ಖಂಡಕ್ಕೆ ಏಕೈಕ ಚಕ್ರೇಶ್ವರನಾಗಿ ರಾರಾಜಿಸಬೇಕಾಗಿರುವ
ಈ ಕುರು ಸಾರ್ವಭೌಮನ ಭವನಕ್ಕಿಂತಲೂ ಈ ಮಾಧವನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಕೂಡದು ಇರಕು. ಓ ಶಿಲಾಬಾಲಕಿ, ಶಿಲಾಬಾಲಕಿಯ ಭಾವ ಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಈ ವಾರಾಂಗಣೆಯ ಕಡೆಗಣ್ಣಿನ ಕುಡಿನೋಟದ ವೈಕರ್ಯವೇನು, ಸೊಬಗೇನು, ಸೌಂದರ್ಯವೇನು? ಹಾ ಚಂದ್ರನಂತೆ ಕಾಣುವ ನವಚಂದ್ರಕಾಂತೆಯಂತೆ ಬಳ್ಳಿ ಬಳುಕುವ ನಡು, ಮಿಂಚಿನಂತೆ ಹೊಳೆಯುವ ನಯನಗಳು, ಮಧುಚಂದ್ರನನ್ನೇ ನಾಚಿಸುವಂತಹ ಮಂದಹಾಸ. ಓ ಕುರು ಸಾರ್ವಭೌಮ, ಆ ಓ ಕುರು ಸಾರ್ವಭೌಮ, ಆ ಇವರೀರುವರು ನನ್ನನ್ನು ಕಂಡೊಡನೆಯೇ ನನ್ನತ್ತ ಬಾ, ನನ್ನತ್ತ ಬಾ ಎಂದು ಕೈ ಬೀಸಿ ಕರೆಯುತ್ತಿರುವರಲ್ಲ ಈ ನವತರುಣಿಯರು. ಯಾರೇ ಈ ಚೆಲುವ, ಯಾರೇ ಈ ಚೆಲುವ ಕಲಾಧರೆ, ಯಾರೇ ಈ ಚೆಲುವ ಸಖಿಯಾರೇ ಈ ಚೆಲುವ, ಸಖಿಯಾರೇ ಈ ಚೆಲುವ, ಯಾರೇ ಈ ಚೆಲುವ ಮಾರನನ್ವಯ ಕಂಗೊಳಿಸಿ, ಮಾರನನ್ವಯ ಕಂಗೊಳಿಸಿ, ಓರೆ ನೋಟ ಬೀರಿಗಿಂದು ನಮ್ಮ ಚಿತ್ತವನ್ನು ಜಾಂಜಲ್ಯಗೊಳಿಸಿದ, ಓರೆ ನೋಟ ಬೀರಿಗಿಂದು ನಮ್ಮ ಚಿತ್ತವನ್ನು ಜಾಂಜಲ್ಯಗೊಳಿಸಿದ, ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ, ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ, ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ, ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ, ಮಂದಹಾಸದಲ್ಲಿ ನಲಿವ ಸುಂದರಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ, ಮಂದಹಾಸದಲ್ಲಿ ನಲಿವ ಸುಂದರಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ, ಸ್ವಾಗತ ಸ್ವಾಗತ ಸುಸ್ವಾಗತ, ಸ್ವಾಗತ ಸ್ವಾಗತ ಸುಸ್ವಾಗತ, ಯಾರೇ ಈ ಚೆಲುವ, ಯಾರೇ ಈ ಚೆಲುವ. ಕರದುಳುಗದೆಯೋ ಬಿಡಿದೆಗ ವೀರ ಶರೀರವು ಮಾದಿಸಿದ ಹುಲಿಯಾಕಾರ, ಕರದುಳುಗದೆಯೋ ಬಿಡಿದೆಗ ವೀರ ಶರೀರವು ಮಾದಿಸಿದ ಹುಲಿಯಾಕಾರ, ಉರಿಮೀಸೆಯಾದರೆ ಸರದಾರ,
ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಯಾರೇ ಈ ಚೆಲುವ ಸಖಿ ಯಾರೇ ಈ ಚೆಲುವ ಕಲಾಧರ ಯಾರೇ ಈ ಚೆಲುವ 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 ಇದೇನು ಕನಸಿ ಅಥವಾ ನನಗೇನಾದರೂ ಭ್ರಮೆಯೇ? ಇದೆಲ್ಲವೂ ಕೃಷ್ಣನ ಮಾಯೆ ಇರಬೇಕು. ಇರಲಿ ಇರಲಿ. ಹಾ, ಸಾತ್ವಿಕಿ, ಕುರು ಕೃಷ್ಣನಲ್ಲಿ ಕುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಮಲಗಿರುವನು ಕೃಷ್ಣನು. ಅನೇಕ ಒಡತಿಯರೋಳ್ನಲ್ಲಿ ಗೋವುಗಳನ್ನು ಕಾದು ತನ್ನೊಂದು ಮಲಗಿರುವ ಹಗಲು ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ? ವಸಂತ ಕುಸುಮಾಗ್ರಣಿತ ಕುಸುಮದರ ಸುಗಂಧ ಸುಪರಿಮಳ ಸುವಾಸನೆಯ ಕಂಪಿನಿಂದ ಕಂಗೊಳಿಸಿರುವ ಚತುರ್ದಶ ಭುವನಗಳಲ್ಲಿಯೇ ಅಚಲ ಕೀರ್ತಿ ಗಳಿಸಿದ ಮಥುರಾ ನಗರದ ಹರಸು ನಂದಗೋಪಾಲಕನು ಹಗಲು ವೇಳೆಯಲ್ಲಿ ಮಲಗಿ ನಿದ್ರಿಸುವುದಕ್ಕೆ ಏನೋ ಒಂದು ಕಾರಣವಿರಲೇಬೇಕು. ಇರಲಿ ಇರಲಿ. ಸಾತ್ವಿಕಿ, ಏನು ಕುರುರಾಜ? ನಿನ್ನಲ್ಲೊಂದು ಮಾತಿದೆ. ನಮಗೂ ಪಾಂಡವರಿಗೂ ಘೋರವಾದ ಯುದ್ಧವು ಸಂಘಟಿತವಾಗಿದೆ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಿ ನಿಲ್ಲಬೇಕು. ಅದಕ್ಕೀಗ ಉತ್ತರ ಕೊಡಲು ಸಾಧ್ಯವಿಲ್ಲ ಕುರುರಾಜ. ಏಕೆ ಸಾಧ್ಯವಿಲ್ಲ ಸಾತ್ವಿಕಿ? ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು ಇರಬಹುದು. ಅವರೆಲ್ಲಿರುವರೋ ನಾವು ಅಲ್ಲೇ ಇರಬೇಕು. ಸರಿಯಾದ ಮಾತು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಸಮಸ್ತ ಯಾದವ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಿದಂತಾಗುವುದು. ಒಂದು ವೇಳೆ ಸೇರಿದರೂ ಸೇರಬಹುದು. ಯಾರಾದರೂ ಯಾಚನೆಗೆ ಹೋದಾಗ ನಿರೀಕ್ಷಿಸುವುದು ತಪ್ಪುವುದಿಲ್ಲ. ಕಾರ್ಯ ಸಾಧನೆಗಾಗಿ ಬಂದ ನಾನು ಅದನ್ನು ಚಿಂತಿಸಿ ಫಲವಿಲ್ಲ. ಕೃಷ್ಣನು ಎಚ್ಚರಗೊಳ್ಳುವ ತನಕ ಈ ಮಂದಿರದಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವುದು. ಚಲದೋರ್ದಂಡ ಗದಾದಂಡ ಪ್ರವೀಣನು ಹರಿವೀರ ಭಯಂಕರನು
ಅಖಂಡ ಭರತ ಖಂಡಕ್ಕೆ ಭೂಪಾಲಕನಾದ ನಾನು ಗೋಪಾಲಕನ ಪದದಡಿಯಲ್ಲಿ ಅಸಂಭವ, ಅಪಮಾನ, ಗುರುಕುಲಕ್ಕೆ ಅಗೌರವ, ನನಗೆ ಯೋಗ್ಯವಾದ ಪೀಠ ಆ ಸದಾ ನಿನ್ನ ಅಭಯೋ ವಾಸುದೇವಂ ಸದಾ ನಿನ್ನ ಅಭಯೋ ವಾಸುದೇವಂ ಸದಾ ನಿನ್ನ ಅಭಯೋ ಹೇಳಿದನ ಬರುವುದು ನಿಗಮಾಗಮಸಿ ಬಂದು ನಿಗಮಾಗಮಸಿ ಅಗಣಿತ ಗುಣಗಣ ಹರಿಗುಣ ಮಥನ ಅಗಣಿತ ಗುಣಗಣ ಹರಿಗುಣ ಮಥನ ಜಗದ ವ್ಯಾಪಕ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಹರ ನಯನ ಸಿಂಧು ಶಯನ ಹರ ನಯನ ಸದಾ ನಿನ್ನ ಅಭಯಂ ನಿರಂತರ ವಾಸುದೇವಂ ಸದಾ ನಿನ್ನ ಅಭಯಂ ಸಾತ್ವಿಕಿ ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿ ನಿನ್ನ ಪ್ರಾಣಸಕ ಅರ್ಜುನ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯ್ತು ಸಾತ್ವಿಕಿ? ನಾನು ಅದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ, ನೀನೇ ನೋಡು, ನಿನಗೆ ತಿಳಿಯುವುದು. ಅಣ್ಣನ ಸಿಹಿಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ಹೀಗಾಯಿತು. ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಪಡೆಯುವನು. ಓಹೋ, ಇದು ಎಂತ ವಿಳಂಬನೆ ಪಾರ್ಥ? ಇದು ವಿಡಂಬನೆ ಎಲ್ಲ ಸಾಧ್ಯ. ಪಾಂಡವರ ದುರ್ದೈವ, ಅದಕ್ಕಾಗಿ ನಾವು ಮರುಗುವುದಾದರೆ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ ತಾನೆ. ಯುಧಿಷ್ಠಿರನು 4 ಸಹೋದರರು ಪಾಂಚಾಲಿಯ ಸಹಿತ ಮತ್ತೊಂದು ಸಾರಿ ಚಿರದಿಂದ ಸಲುವಾಗಿ ವನವಾಸಕ್ಕೆ ತೆರಳಿದರು. ಹೌದು, ದುರ್ಯೋಧನನೇ. ಏಕೆ ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದ ವಿಚಾರವನ್ನು ಕೇಳಿದ ಬಳಿಕವೇ ನಾನು ಸಹ ಹೊರಟಿದ್ದು. ನನ್ನ ಸುದೈವ ಬಲ ನಿನಗಿಂತಲೂ ಮೊದಲೇ ಇಲ್ಲಿಗೆ ಬಂದೆ. ಗುರು ಸನ್ನಿಧಿಗೆ, ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪದ ಫಲವು ಅವರಿಗೆ ದೊರೆತೇ ತೀರುವುದು.
ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇದಾದರೂ ಯುದ್ಧದ ಸಮಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಾಡಿದರಲ್ಲವೇ ಹಲವಾರು ಮಂದಿ ರಾಜರ ಸಹಾಯ ಸಹಕಾರ ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದ ಸಾನ್ನಿಧ್ಯದಲ್ಲಿ ಕುಳಿತು 4-6 ಹಿತ ನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನಿನ್ನದಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಬಾರಿ ನಿನ್ನ ಪ್ರಾಣ ಮಿತ್ರನಾದ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಿರುವನು. ಏನು, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಕೈಲಿ ಸಿಕ್ಕಿಬಿದ್ದನೆ? ಆಗೊಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಆದರೆ ಕುರುಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವೂ ಹರಿಯುತ್ತದೆ ಎಂಬುದನ್ನು ನಾನಿನ್ನು ಮರೆತಿಲ್ಲ ಸಿಯೋಧನ. ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೇವೆಗೆ ಸೇರಿಸಿ ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿ ಬವಣೆ ಪಡುತ್ತಿರುವ ಪರಮ ಪಶ್ಚಾತ್ತಾಪಜನ್ಯವಾದ ಶರಣಾಗತ ಬಂಧು ಬಾಂಧವರನ್ನು ಜ್ಞಾನದ ಬೆಳಕಿನೆಡೆಗೆ ಮೃತ್ಯುವನ್ನು ಅರಿಸು, ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿ. ಕಣ್ಮುಚ್ಚಿ ಮಲಗಿರುವೆಯೇಕೋ ಏ ಚಕ್ರಪಾಣಿ, ಗಾಢಾಂಧಕಾರವ ಅರಿಸೋ ಮಧುಸೂದನ. ನೀ ಜಗಕ್ಕೆ ಸೂತ್ರಧಾರಿ, ಅರಿತು ಬೇಡಿದವರಿಗೆ ನೀನೇ ಹಾದಾರಿ. ಹರಿಸೋ ಭವಬಂಧನ ಕೃಷ್ಣ. ಜನಾರ್ದನ, ಶೇಷಶಯನ, ಹರಿಸೋ ಭವಬಂಧನ ಅಂಧಕಾರವ ಹರಿಸಿ ಆದರಿಸೋ ಜನಾರ್ದನ. ಮಂದಮತಿಗಳ ಮನವೊಲಿಸಿ ಪೊರೆಯೋ ಮಧುಸೂದನ. ಆಧರಿಸೋ ಶ್ರೀಕೃಷ್ಣ ನಿನ್ನ ಬೇಡುವೆ, ಸ್ವೀಕರಿಸೋ ಎನ್ನಾಣತಿ. ಆಧರಿಸೋ ಶ್ರೀಕೃಷ್ಣ ನಿನ್ನ ಬೇಡುವೆ, ಸ್ವೀಕರಿಸೋ ಎನ್ನಾಣತಿ. ಆಧರಿಸೋ ಶ್ರೀಕೃಷ್ಣ. ನಂಬಿ ಪೂಜಿಸುವ ಜನರ ಸಂಕಟ
ಆದರಿಸೋ ಶ್ರೀ ಕೃಷ್ಣ. ಪಾಂಡವ ಕುಲಗನ ಮಂಗಳ ರೂಪನೆ ನಿನಗತಿ ಜಯವೇ ಏ ದೇವಾ. ಪಾಂಡವ ಕುಲಗನ ಮಂಗಳ ರೂಪನೆ ನಿನಗತಿ ಜಯವೇ ಏ ದೇವ. ಭವಭಯವರಣ್ಯ ಪಾಪ ವಿಮೋಚನ ಪಾಮನ್ನ ನುಡಿ ಆಲಿಸಯ. ಭವಭಯವಂಚನ ಪಾಪ ವಿಮೋಚನ ಪಾಮನ್ನ ನುಡಿ ಆಲಿಸಯ. ಕಲುಷ ಹರಣ ಗುವಿತ ಚರಣ ನಂಬಿ ಬದುಕೆ ನಿನ್ನನ. ಕಲುಷ ಹರಣ ದುರಿತ ಚರಣ ನಂಬಿ ಬದುಕೆ ನಿನ್ನನ. ಆದರಿಸೋ ಶ್ರೀ ಕೃಷ್ಣ ನಿನ್ನ ಬೇಡುವೆ ಸ್ವೀಕರಿಸೋ ಎನ್ನಾಣಲಿ. ಆದರಿಸೋ ಶ್ರೀ ಕೃಷ್ಣ. ಅರ್ಜುನ, ಬಂದು ಎಷ್ಟು ಹೊತ್ತಾಯಿತು? ಸ್ವಲ್ಪ ಹೊತ್ತಾಯ್ತು. ಉಪಪ್ಲಾವಿ ನಗರದಲ್ಲಿ ಧರ್ಮ, ಭೀಮ, ಅರ್ಜುನ, ನಕುಲ ಸಹದೇವರಾದಿಯಾಗಿ ನನ್ನ ಪ್ರೀತಿಯ ತಂಗಿ ದ್ರೌಪದಿಯು ಸೌಖ್ಯದಿಂದಿರುವಳೆ. ತಮ್ಮ ಕೃಪಾಶೀರ್ವಾದವನ್ನು ಪಡೆದ ಪಾಂಡವರ ಕುಶಲಕ್ಕೇನು ಪ್ರಭು ಕಡಿಮೆ. ನಿಮ್ಮ ಕೃಪಾಶೀರ್ವಾದದಿಂದ ನಾವೆಲ್ಲರೂ ಕುಶಲದಿಂದಿರುವುದೇ. ದೇವಕಿ ನಂದನ. ಓ ಭಾವ ಗೌರವೇಶ್ವರ, ಬಂದು ಎಷ್ಟು ಹೊತ್ತಾಯಿತು? ಹಸ್ತಿನಾವತಿಯಲ್ಲಿ ಮಾವ ಧೃತರಾಷ್ಟ್ರ, ಅತ್ತೆ ಗಾಂಧಾರಿ, ಭೀಷ್ಮ, ದ್ರೋಣ, ವಿದುರಾದಿಗಳ ಸಹಿತ ಎಲ್ಲರೂ ಸೌಖ್ಯದಿಂದಿರುವರೆ. ಅದು ಹಾಗಿರಲಿ, ಬಂದವರು ನೀನಾದರೂ ಎಚ್ಚರಿಸಬಹುದಾಗಿತ್ತಲ್ಲ. ಕುರುಕುಲಕ್ಕೆ ಚಕ್ರವರ್ತಿಯಾಗಬೇಕಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ರಮಣ, ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣ ಮಿತ್ರ ಪಾರ್ಥನು ಬಂದೊಡನೆಯೇ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಈ ನಿನ್ನ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಹಾಗೇನೂ ಇಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಆಹಾ, ಅದು ಹಾಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರುವುದು? ಕರೆವ ಕಾಡ್ಗಿಚ್ಚಿನೋಪಾದಿಯಲ್ಲಿ ಕುರು ಪಾಂಡವರ ಭೀಕರ ಸಂಗ್ರಾಮ, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಿ ನಿಲ್ಲುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವುದು ಕೃಷ್ಣ. ಏನು, ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಎಂತಹ ದುಡುಕಿದ ಕಾರ್ಯ ಭಾವ. ಭಲ್ಲೆಯ ಇಹಲೋಕ ರಾಜರ ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇ ಕೋ ನಿರಾಸೆ.
ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡವಯೇ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಹಜರಲ್ಲಿ ದ್ರೋಹವೆನಿಸಿ ಭರತ ಭೂಮಿಯಾಳ ಬಯಸಿ ಸಹಜರಲ್ಲಿ ದ್ರೋಹವೆನಿಸಿ ಭರತ ಭೂಮಿಯಾಳ ಬಯಸಿ ಬಂಧು ಬಳಗರದಿಂದ ಬಂಧು ಬಳಗರದಿಂದ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ನುಡುಕಬೇಡ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ನುಡುಕಬೇಡ ಭರತ ಕಂಡ ಸಂತಾಪ ದುರಿತ ಬೇಡವಯೇ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಕೇವಲ ನೆಲದ ಆಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಉಂಟು. ಈ ನಿನ್ನ ವೈರಾಗ್ಯ ಉಪದೇಶಕ್ಕಾಗಲಿ ಅಥವಾ ಧರ್ಮಕಥ ಶ್ರವಣಕ್ಕಾಗಲಿ ನಾನಿಲ್ಲಿಗೆ ಬಂದವನಲ್ಲ. ಕ್ಷತ್ರಿಯೋಚಿತವಾದ ಧರ್ಮಕ್ಕನುಸಾರವಾಗಿ ನಾನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದಿರುವೆನು. ಅದರಲ್ಲಿ ನಮ್ಮ ನಮ್ಮ ಪಂಥಗಳು ಈಡೇರಬೇಕಾಗಿದೆ. ಮುಕುಂದ, ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನ ಆಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲ್ಲ. ಹೌದು ಪರಮಾತ್ಮ. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು. ಅದು ಸಾಧ್ಯವಿಲ್ಲ ಮುಕುಂದ. ಪಕ್ಷಪಾತ ಅಸಂಭವ. ವಿಶ್ವಕಂಟಕರನ್ನು ಕೊಂದ ಸುದರ್ಶನ ಚಕ್ರಧಾರಿಯ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಇದು ಮತ್ತೆ ಸದಾವಕಾಶ. ಅದರಲ್ಲಿಯೂ ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಕ್ಷಾತ್ರ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲೋ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಪಾರ್ಥರಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದ್ದನ್ನು ಕೇಳುವ ಅಧಿಕಾರ ಮೊದಲು ಆತನಿಗಿರುವುದು. ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿದ
ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೊಂದು ಕಡೆ. ಇವೆರಡರಲ್ಲಿ ಅರ್ಜುನ ನಿನಗಾವುದು ಬೇಕು? ಭಾವ ಕೇಳಿಕೋ ಎಂದೆಯ ಪ್ರಭು. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ವನವಾಸ ಅಜ್ಞಾತವಾಸಗಳನ್ನು ಅನುಭವಿಸಿದ ನಮಗೆ ನಿಮ್ಮ ಯಾದವ ರಾಜ್ಯದ ಸೈನ್ಯವನ್ನು ಸಹಕರಿಸುವ ಶಕ್ತಿ ನಮಗಿಲ್ಲ. ಅರ್ಜುನ, ಹಾಗಾದರೆ ಆಲೋಚಿಸಿ ಕೇಳಿಕೋ. ಪರಮಾತ್ಮ ಸದಾ ಕಾಲದಲ್ಲಿಯೂ ಸಮಯೋಚಿತವಾದ ಸಲಹೆಯನ್ನೇ ನೀಡಿ ನಮ್ಮೆಲ್ಲರನ್ನು ಅಹರ್ನಿಶ ಆರಾಧಿಸಿರುವ ಯದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಈ ಕಪಟಿ ಕೃಷ್ಣನಿಂದ ನನಗಾಗುವ ಪ್ರಯೋಜನವಾದರೆ ಕೃಷ್ಣನೆಂತಹ ಮೋಸಗಾರ ಸೈನ್ಯವೆಲ್ಲವನ್ನು ಅರ್ಜುನನಿಗೆ ಕಟ್ಟಿಕೊಡಲು ಈ ನಟನೆಯ ಮಾತುಗಳು. ಬಳಗವಿಲ್ಲದ ಈ ಏಕಾಂಗಿ ಕಂಚು ಗರುಡನ ಸೇವೆ ಯಾರಿಗೆ ಬೇಕು? ಭಾವ ಕೇಳು ಎಂದೆಯಾ? ಕೇಳಲು ನಿನ್ನ ಬಳಿಯಲ್ಲಿ ಇನ್ನು ಇರುವುದಾದರೂ ಏನು? ಎಲ್ಲ ಹೇಳಿರುವೇನಲ್ಲ ಭಾವ. ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನಗೆ ನನ್ನ ಗುರುಗಳಾದ ಬಲರಾಮ ಕೃತವರ್ಮ ಸಹಿತ ನಾರಾಯಣಿ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷ ವಹಿಸಲಿ. ಭಲೆ ಭಲೆ ಭಾವ, ಪರಾಕ್ರಮಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಪಾಂಡವರ ಪಕ್ಷಪಾತಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಬಳಿದೆ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ ಬಳಿದೆ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದೋಹ ಪ್ರಚಂಡ ರಕ್ತ ಕೋಡಿಯ ಹರಿಸೆ, ನೃತ್ಯ ತಾಂಡವ ಪ್ರಳಯ ಮೃತ್ಯು ಸಿಂಹನಾದ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕವನ್ನು ಸಹಿಸಲಾರ, ರಣತೋಳ್ ಆಯುಧವಂ ಧರಿಸದಿರೇ, ರಣತೋಳ್ ಆಯುಧವಂ ಧರಿಸದಿರೇ. ಬಾವಾ ಸುಯೋಧನ, ಪಾಪ ಪಾಂಡವರ್ಣದೆಂದು ಬಾಲಿಟಯೋ, ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ, ಅವತೋರ ಪುರುಷ ಮುಕುಂದ. ನೀನು ಕಪಟಿ, ಬಹುಪಕ್ಷಪಾತಿ, ಅದರಲ್ಲಿಯೂ ಈ ಪಾಂಡವರೆಂದರೆ ನಿನಗೆ ಬಲು ಮಮತೆ.
ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಾಗ ನಾವು ನಿನ್ನೊಡನೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ರಣಾಂಗಣದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಭಾವ, ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಾದರೂ ತಪ್ಪಿ ನಡೆಯಲಾದೀತೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞಾಪಿಸುತ್ತೇನೆ. ಹಾಗಾದರೆ ನಾನಿನ್ನು ನಿಮ್ಮ ಅಲ್ಲ ನನ್ನ ಗುರುಗಳಾದ ಬಲರಾಮ ದೇವರನ್ನು ಸಂದರ್ಶಿಸಿಕೊಂಡು ಹೊರಡಬಹುದೇ? ಆಗಬಹುದು.